ಗೋಪ್ಯವೂಚುಃ ವಾಮಬಾಹುಕೃತವಾಮಕಪೋಲೋ ವಲ್ಗಿತಭ್ರುರಧರಾರ್ಪಿತವೇಣುಂ ಕೋಮಲಾಂಗುಲಿಭಿರಾಶ್ರಿತಮಾರ್ಗಂ ಗೋಪ್ಯೈರಯತಿ ಯತ್ರ ಮುಕುಂದಃ. ಸ್ವಸ್ತಿಯಸ್ತು. ಶ್ರೀಕೃಷ್ಣನ ಜನ್ಮ ಅಷ್ಟಮಿ, ಜನ್ಮಾಷ್ಟಮಿ. ಇವತ್ತು ಭಗವಂತ ಭೂಮಿಯ ಭಾರವನ್ನು ಹರಣ ಮಾಡಬೇಕು ಎಂಬ ಉದ್ದೇಶದಿಂದ ವಸುದೇವ ದೇವಕಿಯರಲ್ಲಿ ಮಗನಾಗಿ ಅವತರಿಸಿದ್ದಾನೆ, ಶ್ರೀಕೃಷ್ಣನಾಗಿ ಬಂದಿದ್ದಾನೆ. ಮಧ್ಯರಾತ್ರಿಯಲ್ಲಿ ಕೃಷ್ಣನ ಅವತಾರವಾಗಿದೆ. ಅದರ ಅಂಗವಾಗಿ ನಾವೆಲ್ಲ ಇವತ್ತು ಇಲ್ಲಿ ಸೇರಿ ಆ ಕೃಷ್ಣನ ಚರಿತ್ರೆಯನ್ನು ಶ್ರವಣ ಮಾಡಬೇಕು. ಕೃಷ್ಣನ ಚರಿತ್ರೆಯ ಶ್ರವಣ ನಮ್ಮೆಲ್ಲರಿಗೂ ಕೂಡ ಉತ್ತಮವಾದ ಫಲವನ್ನು ತಂದುಕೊಡುವಂತಹದ್ದು. 2-3 ದಿನಗಳಿಂದ ಶ್ರೀಕೃಷ್ಣನ ವೇಣುಗಾನದ ಮಹಿಮೆಯನ್ನು ಕೇಳ್ತಾ ಇದ್ದೇವೆ. ಕೃಷ್ಣ ಕಾಡಿಗೆ ಹೋಗುವಾಗ ವೇಣುವನ್ನು ನುಡಿಸ್ತಾ ಹೋಗ್ತಾ ಇದ್ದಾನೆ. ಅಲ್ಲಿ ಹೋಗಿ ಕುಳಿತಾಗ ಹೇಗೆ ಕುಳಿತು ವೇಣುವನ್ನು ನುಡಿಸ್ತಾ ಇದ್ದ ಎನ್ನುವ ಮಾತನ್ನು ನಿನ್ನೆ ಗೋಪಿಯ ಬಾಯಿಯಿಂದ ಬಂದದ್ದನ್ನು ಕೇಳ್ತಾ ಇದ್ದೇವೆ. ಎಡಭುಜದ ಮೇಲೆ ಎಡಗಲ್ಲವನ್ನು ತಾಗಿಸಿ ಕೊಳಲನ್ನು ಕೈಯಲ್ಲಿ ಹಿಡಿದುಕೊಂಡು ನುಡಿಸುತ್ತಾ ಇದ್ದ ಅಂದರೆ ಇಡಿಯಾದ ಜಗತ್ತು ಬೆರಗಾಗಿ ಅವನ ಆ ಗಾನದ ಮೋಡಿಗೆ ಎಲ್ಲಿ ಇವೆಯೋ ಅಲ್ಲಲ್ಲಿ ತಮ್ಮೆಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ಬಿಟ್ಟು ನೋಡ್ತಾ ಇವೆ ಎನ್ನುವ ಮಾತನ್ನು ಕೇಳಿದ್ದೇವೆ. ಅದರಲ್ಲಿ ಆ ವೇಣುವಿಗೆ 7 ರಂಧ್ರಗಳು ಅಂತ ನಿನ್ನೆ ಹೇಳಿದೆ ನಾನು. ಅನೇಕ ರಂಧ್ರಗಳಿದ್ದರೂ ಕೂಡ ಯಾವ ವೇಣು ನಾವು ಕೈಯಲ್ಲಿ ಹಿಡಿಯುವಂತಹ ಕೊಳಲಿಗೆ 5 ಇರುತ್ತೆ, ಸಾಮಾನ್ಯವಾಗಿ 4-5 ಇರುತ್ತೆ. ಭಗವಂತನ ಕೊಳಲಿನ ಕೈಯಲ್ಲಿ ಕೊಳಲಿ ಇದ್ದಲ್ಲಿ ಅದಕ್ಕೆ 7 ರಂಧ್ರಗಳನ್ನು ಸವರಿಸಿದ್ದಾನಂತೆ. ಯಾಕೆ ಅಂತ ಕೇಳಿದರೆ ನಿನ್ನೆ ಒಂದು ಅರ್ಥವನ್ನು ಹೇಳಿದ್ದೆ. 7 ಸ್ವರಗಳು ಸಂಗೀತದಲ್ಲಿ ಇದೆ. ಆದ್ದರಿಂದ ಒಂದೊಂದು ರಂಧ್ರದಿಂದ ಒಂದೊಂದು ಸಂಗೀತದ ನಾದವನ್ನು ಹೊರಡಿಸುವುದಕ್ಕಾಗಿ ಹಿಡ್ಕೊಂಡಿದ್ದಾನೆ. ಅಥವಾ ವೇದ ಇದೆಯಲ್ಲ, ಇಡಿಯಾದ ವೇದಗಳು ಎಷ್ಟಿವೆ ಎನ್ನುವ ಪರಿಚಯ ನಮಗೆ ಇವತ್ತು ಇರಲಿಕ್ಕಿಲ್ಲ. ಅಂತೂ ವೇದಗಳು ಬಹಳ ಇವೆ ಅಂತಿಷ್ಟು ಗೊತ್ತಿವೆ. 4 ವೇದಗಳ ಹೆಸರನ್ನಂತರೂ ಕೇಳಿರ್ತೇವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅನ್ನುವ ವೇದಗಳ ಪರಿಚಯವಂತೂ ನಮಗಿದೆ. ವೇದದ ಯಾವ ಮಂತ್ರಗಳನ್ನೇ ತೆಗೆದರೂ ಕೂಡ ಆ ಮಂತ್ರಗಳು ಇರೋದು 7 ಛಂದಸ್ಸಿನಲ್ಲಿ. 4 ವೇದಗಳಿರಬಹುದು, ಅನಂತ ಮಂತ್ರಗಳಿರಬಹುದು, 1137 ಶಾಖೆಗಳಿರಬಹುದು. ಎಲ್ಲಿಯೇ ಹೋದರೂ ಕೂಡ ಇರುವುದು 7 ಛಂದಸ್ಸುಗಳು. 7 ರೀತಿಯಿಂದ ಮಾತ್ರ ವೇದಗಳನ್ನು ಹೇಳಲಿಕ್ಕೆ ಬರುತ್ತೆ. ಅದರಿಂದ ಭಿನ್ನವಾಗಿ ಇನ್ಯಾವ ರೀತಿಯಿಂದ ಹೇಳಲಿಕ್ಕೆ ಬರೋದಿಲ್ಲ. ಅನುಷ್ಟುಪ, ತ್ರಿಷ್ಟುಪ, ಬೃಹತಿ, ಉಷ್ಣಿಕ, ಪಂಕ್ತಿ, ಜಗತಿ, ಇದೇ ಛಂದಸ್ಸುಗಳಲ್ಲಿ ಭಗವಂತನ ಗುಣಗಾನವನ್ನು ವೇದ ಮಾಡ್ತಾ ಇದೆ. ಅಂತಹ ಭಗವಂತ ತಾನು ವೇಣುವನ್ನು ನುಡಿಸುವಾಗ ಆ ಕೈಯಲ್ಲಿ ಹಿಡಿದುಕೊಂಡ ವೇಣುವಿನಲ್ಲಿ 7 ರಂಧ್ರಗಳನ್ನು ಕೊರೆಸಿದ್ದಾನೆ. 7 ಛಂದಸ್ಸುಗಳಿಂದ ನಾನು ಪ್ರತಿಪಾದ್ಯನಾಗಿರುವಂತಹ ವ್ಯಕ್ತಿ ಎನ್ನುವುದಕ್ಕೆ ಆ 7 ರಂಧ್ರಗಳನ್ನು ಹಿಡಿದುಕೊಂಡು ಭಗವಂತ, ರಂಧ್ರದಿಂದ ಕೂಡಿರುವ ವೇಣುವನ್ನು ಹಿಡಿದುಕೊಂಡು ಭಗವಂತ ನುಡಿಸ್ತಾ ಇದ್ದಾನೆ. ಕೋಮಲಾಂಗುಲಿಭಿರಾಶ್ರಿತ ಮಾರ್ಗಂ, ಅತ್ಯಂತ ಮೃದುವಾದ ಬೆರಳಿನಿಂದ ಅದರ ಮೇಲೆ ಕೈ ಆಡಿಸ್ತಾ ಇದ್ದ. ಅಂದರೆ ಗೋಪ್ಯ ಈರಯತಿ ಯತ್ರ ಮುಕುಂದ. ಏನಾಗಿರ್ತಿತ್ತು, ದೇವತಾ ಸ್ತ್ರೀಯರು ಹೊರಟು ಬರ್ತಿದ್ರು ಅಂತ ಹೇಳಿದೆ ನಾನು. ಅದರ ಮುಂದೆ ಬರೆದ ಒಂದು ಮಾತು ಹೇಳ್ತಾರೆ. ಗಂಡನಿಂದ ಕೂಡಿಕೊಂಡು ಎಲ್ಲ ದೇವತಾ ಸ್ತ್ರೀಯರು ತಮ್ಮ ತಮ್ಮ ಲೋಕದಿಂದ ಕೃಷ್ಣ ಯಾವ ಗೋವರ್ಧನಗಿರಿಯಲ್ಲಿ ಮುರಳಿಯ ನಾದವನ್ನು ಮಾಡ್ತಾ ಇದ್ದಾನೋ ಅಲ್ಲಿಗೆ ಬರ್ತಾರಂತೆ. ಬಂದು ಆ ವೇಣುವನ್ನು ಆಲಿಸ್ತಾರೆ, ಆ ಸ್ವರಗಳನ್ನು ಕೇಳ್ತಾ ಇದ್ದಾನಂತೆ. ವ್ಯೋಮಯಾನ ವನಿತಾ ಸಹ ಸಿದ್ಧೈ ವಿಸ್ಮಿತಾಸ್ತದುಪಸಾರ್ಯ ಸಲಜ್ಜಾ ಕಾಮಮಾರ್ಗಣ ಸಮರ್ಪಿತ ಚಿತ್ತಾ ಕಶ್ಮಲಂ ಯಯುಃ ಅಪಸ್ಮೃತ ನಿವ್ಯಃ.
ವ್ಯೋಮಯಾನ ವನಿತಾ ಸಹ ಸಿದ್ಧೈ. ವ್ಯೋಮಯಾನ ಆಕಾಶಯಾನದಲ್ಲಿ ಕುಳಿತುಕೊಂಡು, ವಿಮಾನಿನಲ್ಲಿ ಕುಳಿತುಕೊಂಡು ತಮ್ಮ ಗಂಡಂದರ ಜೊತೆಗೆ ಬಂದವರಾಗಿ ಆಕಾಶದಲ್ಲಿ ನಿಂತು ವಿಸ್ಮಿತಾ ತದುಪಧಾರ್ಯ ಆಶ್ಚರ್ಯದಿಂದ ಗಾನವನ್ನು ಕೇಳ್ತಾ ಇದ್ದಾರಂತೆ. ಅವರು ಯಾವ ದೇವತಾ ಸ್ತ್ರೀಯರು ಕೂಡ ಸುಮ್ಮನೆ ಕುಳಿತುಕೊಳ್ಳವರಲ್ಲ, ಯಾವ ವಿದ್ಯೆಯನ್ನು ಕಲಿತವರಲ್ಲ ಅಂತಲ್ಲ, ಗಾನವಿದ್ಯೆಯಲ್ಲಿ ಪರಿಣತರು, ಅಭಿಜ್ಞರು, ಅಂತಹ ಗಾನವನ್ನು ಕಲಿತವರಾಗಿದ್ದರೂ ಗಂಧರ್ವ ಗಾನವನ್ನು ತಾವೇ ಸ್ವಯಂ ನುಡಿಸ್ಲಿಕ್ಕೆ ಸಮರ್ಥರಾಗಿದ್ದರೂ ಕೂಡ ವಿಸ್ಮಿತಾ ತದುಪಧಾರ್ಯ ಆ ಗಾನವನ್ನು ಕೇಳಿ ಮೊದಲು ಆಶ್ಚರ್ಯಪಟ್ಟರಂತೆ. ಏನು ಗಾನ ಇದು? ಕೃಷ್ಣನ ಕೊಳಲಿನಿಂದ ಬರುವಂಥ. ನಾವೆಲ್ಲ ಇಷ್ಟು ಜನ ಇದ್ದೇವೆ, ಎಲ್ಲರೂ ಹಾಡ್ತೀವಿ, ಎಲ್ಲರೂ ವಾದ್ಯವನ್ನು ನುಡಿಸ್ತೇವೆ, ಆದರೆ ನಮ್ಮ ವಾದ್ಯದಿಂದ ಬರುವ ನಾದಕ್ಕೂ ನಾವು ಹಾಡುವಾಗ ಹಾಡಿಗೂ ಇರುವ ಹಾಡಿಗೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಮೊದಲು ಅದರ ಬಗ್ಗೆ ಆಶ್ಚರ್ಯಪಟ್ಟರಂತೆ. ವಿಸ್ಮಿತಾ ತದುಪಧಾರ್ಯ. ಯಾವುದು ಹೊಸದಿದೆಯೋ ಅದನ್ನು ಕಲಿಬೇಕು ಅಂತ ಉಳಿದವರು ಪ್ರಯತ್ನ ಮಾಡ್ತಾರೆ. ಯಾವಾಗಲೂ ಇನ್ನೊಬ್ರು ಯಾರಾದರೂ ಚಲೋ ಹಾಡಿದರೆ ಅಥವಾ ಚಲೋದು ಯಾವುದಾದ್ರೂ ಕೆಲಸ ಮಾಡಿದರೆ ಉಳಿದವರು ನೋಡಿದವರು ಏನು ಮಾಡ್ತಾರೆ ಅಂದರೆ ಅದನ್ನು ಕಲಿಬೇಕು, ಹಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಈ ಎಲ್ಲ ದೇವತಾ ಸ್ತ್ರೀಯರು, ಗಂಧರ್ವ ಸ್ತ್ರೀಯರು ಎಲ್ಲರೂ ಸೇರಿಕೊಂಡು ಹಾಗಾದರೆ ಕೃಷ್ಣ ಹಾಡಿದ್ದಾನಲ್ಲ, ನಾವು ಒಂದು ಸರ್ತಿ ಯಾಕೆ ಪ್ರಯತ್ನ ಮಾಡಬಾರದು ಅಂತ ತಾವು ಅದನ್ನು ಅನುಕರಣೆ ಮಾಡ್ತಾ ಇದ್ದಾರಂತೆ. ಏನಾಗಬೇಕು? ಅನುಕರಣೆ ಮಾಡಿದಾಗ ಸಾಮಾನ್ಯವಾಗಿ ಅನುಕರಣೆಯಿಂದ ಬೇಗನೆ ಕಲಿತಾರೆ ಅಂತ ಇದೆ. ಅದಕ್ಕೆ ಮಕ್ಕಳು ಮನೆಯಲ್ಲಿ ಅಪ್ಪ ಅಮ್ಮ ನೋಡಿಕೊಂಡೇ ಕಲಿಯೋದು ಅಂತ ಹೇಳಿ, ಅಪ್ಪ ಅಮ್ಮ ಹೆಂಗಿರ್ತಾರೋ ಮಕ್ಕಳು ನಾಳೆ ಹಾಗೆ ಆಗ್ತಾವಂತ ಅವರೇನು ಮಾಡ್ತಾರೆ, ಅದನ್ನು ಅನುಕರಣೆ ಮಾಡ್ತಿರ್ತಾರೆ. ಹಾಗಿದ್ದಾಗ ಅನುಕರಣೆ ಮಾಡೋದ್ರ ಮೂಲಕವಾಗಿ ಬೇಗನೆ ಕಲಿಬಹುದು ಅನ್ನುವುದಕ್ಕೆ ಕೃಷ್ಣ ಹಾಡಿದ ಸಂಗೀತವನ್ನು, ಆ ವೇಣುವಿನ ನಾದವನ್ನು ಕೇಳಿಕೊಂಡ ದೇವತಾ ಸ್ತ್ರೀಯರು ತಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ್ರಂತೆ, ಪ್ರಯತ್ನ ಮಾಡಿದ್ರಂತೆ. ನೋಡೋಣ, ಹಾಡಿ ನೋಡೋಣ ಅಂತ ಹೇಳಿ. ಬರಲಿಲ್ವಂತೆ ಅವರಿಗೆ, ಕಲೀಲಿಕ್ಕೆ ಸಾಧ್ಯ ಆಗಲಿಲ್ವಂತೆ. ಸಾಧ್ಯ ಆಗದೆ ಏನಾಯಿತು ದೇವತಾ ಸ್ತ್ರೀಯರಿಗೆ ಅಂದರೆ ಸಲಜ್ಜಾಹ, ನಾಚಿಕೊಂಡ್ರಂತೆ. ಅಯ್ಯೋ ಏನು ಕಥೆ ಇದೆಲ್ಲ. ಅದು ಲೋಕದಲ್ಲಿ ಯಾರಿಗೆ ವಿದ್ಯೆ ಬರೋದಿಲ್ಲ, ಯಾರಿಗೆ ಗಾನ ಬರೋದಿಲ್ಲ, ಅಥವಾ ಯಾರಿಗೆ ಗಾನ ಬಂದಿದೆ, ಒಂದೆರಡು ಅಕ್ಷರಗಳನ್ನು ಕಲ್ತಿದ್ದಾರೆ, ಗಾನದ ABCD ಕಲ್ತಿದ್ದಾರೆ, ಅವರಿಗೆಲ್ಲ ಲೋಕದಲ್ಲಿ ಜನ ಗಾನ ಗಂಧರ್ವ ಅಂತ ಹೊಗಳ್ತಾರೆ. ಆ ಗಂಧರ್ವರೇ ನಾವಾಗಿದ್ದುಕೊಂಡು ನಮ್ಮ ಅನುಗ್ರಹದಿಂದ ಇಡೀ ಜಗತ್ತಿನಲ್ಲಿ ಎಲ್ಲರೂ ಸಂಗೀತವನ್ನು ಕಲಿತಾರೆ. ಅಂಥದ್ದು ನಾವುಗಳು ಕುಳಿತು ಕೃಷ್ಣನ ಗಾನವನ್ನು ಕೇಳಿ ಅಭ್ಯಾಸ ಮಾಡೋಣ ಅಂದರೆ ನಮಗೇ ಆಗ್ತಾ ಇಲ್ವಲ್ಲ, ಎಂತಹ ನಾಚಿಕೆಗೇಡಿನ ಸಂಗತಿ ಇದು ಅಂತ ತಲೆಯನ್ನು ತೆಳಗೆ ಹಾಕಿಬಿಟ್ರಂತೆ. ನಮಗಾಗೋದಿಲ್ಲಪ್ಪ ಇನ್ನು ಕೃಷ್ಣನ ಈ ನಾದವನ್ನು ಅನುಕರಣೆ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಅಂತ ಹೇಳಿ. ವ್ಯೋಮಯಾನ ವನಿತಾ ಸಹ ಸಿದ್ಧೈ ವಿಸ್ಮಿತಾ ತದುಪಧಾರ್ಯ ಸಲಜ್ಜಾ. ಮುಂದೇನು ಮಾಡಿದರು? ಮೊದಲು ಆಶ್ಚರ್ಯಪಟ್ಟರು, ಆಮೇಲೆ ಕಲಿಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ನಾಚಿಕೊಂಡ್ರು. ಆಶ್ಚರ್ಯವೂ ನಿಂತೋಯಿತು, ಕಲೀಲಿಕ್ಕೂ ಆಗಲಿಲ್ಲ. ಒಂದೇ ಉಳಿತಂತೆ. ಏನು ಉಳಿತು ಅಂದರೆ ಮೋಹಿತನಾಗೋದು ಉಳಿದಿತ್ತಂತೆ. ಅದನ್ನು ಕೇಳ್ತಾ ಕೇಳ್ತಾ ಇಷ್ಟು ಮೋಹಿತರಾಗಿ ಬಿಟ್ರು ಅಂದರೆ ಕಾಮಮರ್ಗಣ ಸಮರ್ಪಿತ ಚಿತ್ತಾ ಕಶ್ಮಲಂ ಯೈಹು ಅಪಸ್ಮೃತನೀವ್ಯಃ. ಎಲ್ಲ ದೇವತಾ ಸ್ತ್ರೀಯರು ಆ ಕ್ಷಣಕ್ಕೆ ಅಪೇಕ್ಷೆ ಪಟ್ಟರಂತೆ, ಏನಾದರೂ ಪುಣ್ಯ ಇದ್ದರೆ ಈ ಕೃಷ್ಣ ನಮ್ಮ ಕೈ ಹಿಡಿಬಾರದೆ, ಈ ಕೃಷ್ಣನೇ ನಮಗೆ ಗಂಡನಾಗಿ ಬರಬಾರದೆ. ಇಷ್ಟು ಮೋಹಗೊಂಡು ಬಿಟ್ಟರು ಆ ಸಂಗೀತದ ನಾದವನ್ನು ಕೇಳಿ. ಅಂದರೆ ನೋಡಿದ ಕ್ಷಣ ಕೃಷ್ಣನೇ ನಮಗೆ ಪತಿಯಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿಕೊಂಡ್ರಂತೆ. ಅದರಲ್ಲಿ ಎಷ್ಟೋ ಜನರೇ ಗೋಪಿಕಾಸ್ತ್ರೀಯರಾಗಿ ಬಂದು ಕೃಷ್ಣನ ಜೊತೆಗೆ ನರ್ತನವನ್ನು ಮಾಡಿ ರಾಸಕ್ರೀಡೆಯನ್ನು ಮಾಡಿದವರೆಲ್ಲ ಇದ್ದಾರೆ. ಹಾಗೆ ಕೃಷ್ಣ ಆ ಗೋವರ್ಧನದಲ್ಲಿ ಕುಳಿತು ವೇಣುವಿನ ನಾದವನ್ನು ಪ್ರಾರಂಭ ಮಾಡಿದರೆ ಅಂತಹ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾನಂತೆ. ಯಾಕೆ ನಾದ ಪ್ರಾರಂಭ? ಯಾಕೆ ನುಡಿಸಬೇಕು? ಕೃಷ್ಣ ಕೊಳಲನ್ನು ನುಡಿಸೋದು ಯಾವ ಕಾರಣಕ್ಕೆ? ಏನೋ ಕೆಲಸ ಇರಲಿಲ್ಲ ಅನ್ನೋದಕ್ಕಾಗಿ ಊದಿಕೊಂಡು ಹೋಗ್ತಾ ಇದ್ದ, ಬೇಸರ ಬರ್ತಿತ್ತು, ಟೈಮ್ ಪಾಸ್. ನಮಗೆಲ್ಲ ಕೆಲವರಿಗೆ ಇವತ್ತು ಪುರಾಣಗಳೆಲ್ಲ ಹೇಗಾಗಿದೆ ಅಂದರೆ ಟೈಮ್ ಪಾಸ್ ಪುರಾಣಗಳಾಗಿಬಿಟ್ಟಿವೆ. ಏನಿಲ್ಲ, ಸಂಜೆಗೆ ಒಂದು ತಾಸು ಮತ್ತೇನು ಮಾಡೋದು, ಸುಮ್ ಕೂತು ಆಚಾರ ಪುರಾಣ ಹೇಳ್ತಿರ್ತಾರೆ, ಹೋಗ್ಬಿಡೋಣ ನಡ್ರಿ ಅಂತ. ಕೆಲವರು ಸಮಯ ಕಳೆಯುವುದಕ್ಕಾಗಿ ಪುರಾಣಕ್ಕೆ ಬರುವಂತೆ ಏನೋ ಕೃಷ್ಣ ಸಮಯ ಕಳಿಬೇಕು ಅನ್ನೋದಕ್ಕಾಗಿ ಗಾನವನ್ನು ನುಡಿಸ್ತಾ ಇದ್ನ. ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ, ಗೋಪಿ ಹೇಳ್ತಾಳೆ, ಕೃಷ್ಣ ನುಡಿಸುವ ವೇಣು ಅದು ಸಮಯ ಕಳೆಯುವುದಕ್ಕಾಗಿ ಅಲ್ಲ, ಬೇಸರ ಕಳೆಯುವುದಕ್ಕಾಗಿಯೂ ಅಲ್ಲ,
ಕೆಲವರಿಗೆ ವೇದಾಂತ ಬೇಸರ ಕಳೀಲಿಕ್ಕೆ, ನೆನಪಿಟ್ಕೊಳ್ರಿ. ಕೆಲವರಿಗೆ ವೇದಾಂತ ಸಮಯ ಕಳೀಲಿಕ್ಕೆ. ಏನು ಮಾಡಬೇಕು, ಟೈಮ್ ಹಾಳು ಮಾಡಬೇಕಾಗಿದೆ, ಹೆಂಗಾರ ಮಾಡಿ ಅದಕ್ಕೆ ಪುರಾಣಕ್ಕೆ ಹೋಗೋಣ, ಬ್ಯಾಸರ ಬಂದದ ಪುರಾಣಕ್ಕೆ ಹೋಗೋಣ ಅಂತ ಕೆಲವರು. ನೀವೇನು ಗಾಬರಿ ಆಗಬೇಡ್ರಿ, ನಿಮ್ಗೆ ಹೇಳಿಕತ್ತೀವಿ ಅಥವಾ ನಮ್ಗೆ ಹೇಳ್ಕೊಳಿಕತ್ತೀವಿ ಅಂತಲ್ಲ. ಮಹಾಭಾರತದಲ್ಲಿ ಧೃತರಾಷ್ಟ್ರ ಹೇಳಿದ ಮಾತಿದೆ, ನೆನಪಿಟ್ಕೊಳ್ರಿ. ಮಹಾಭಾರತದಲ್ಲಿ ರಾತ್ರಿ ಎಷ್ಟೊತ್ತು ನಿದ್ದೆ ಹತ್ತೋದಿಲ್ಲ ಧೃತರಾಷ್ಟ್ರನಿಗೆ. ನಿದ್ದೆ ಹತ್ತದೇ ಇರುವಾಗ ವಿದುರನ್ ಕಳಿಸ್ತಾನೆ. ವಿದುರ ಬಾಪ್ಪ, ರಾತ್ರಿ ನಿದ್ದೆ ಹತ್ತಲಿಲ್ಲ ಅಂದರೆ ವಿದುರ ಬರಬೇಕು. ಬಂದ, ಅಣ್ಣ ಏನು ಅಂತ ಕೇಳಿದ. ಯಾಕೋ ನಿದ್ದೆ ಹತ್ತು ಅಂತಾಗ್ಯದ, ಬ್ಯಾಸರ ಬಂದದ, ಒಂಚೂರು ವೇದಾಂತ ಹೇಳು ಅಂತ ಹೇಳಿದಂತೆ. ಧೃತರಾಷ್ಟ್ರ ಕರೆಸಿ ವಿದುರನಿಗೆ ಹೇಳಿದ್ದೇನು ಅಂದರೆ, ನನ್ನ ಬ್ಯಾಸರವನ್ನು ಕಳೀಲಿಕ್ಕೆ ನೀನೊಂಚೂರು ವೇದಾಂತ ಹೇಳಷ್ಟೇ. ಅಂದರೆ ಈ ವೇದಾಂತ ಈ ಪುರಾಣಗಳೆಲ್ಲ ಯಾಕೆ ಅಂದರೆ ನಿಮ್ಗೆ ಬ್ಯಾಸರ ಬಂದರೆ ಕಳೀಲಿಕ್ಕೆ ಅಂತಾಗಿದೆ. ಕೆಲವರಿಗೆ ಬ್ಯಾಸರ ಬಂದರೆ ಕಳೀಲಿಕ್ಕೆ, ಕೆಲವರಿಗೆ ಸಮಯ ಕಳೀಲಿಕ್ಕೆ, ಹಾಗೆ ಯಾವುದೋ ಕಾರಣಕ್ಕಾಗಿ ಕೇಳ್ತಾರ ಅಲ್ಲ. ಶ್ರೀಕೃಷ್ಣ ಯಾವ ಉದ್ದೇಶದಿಂದ ವೇಣುವನ್ನು ನಾದ ಮಾಡ್ತಾ ಇದ್ದ? ಹಂತ ಚಿತ್ರಮಬಲ ಶೃಣುತೇದಂ ಹರಭಾಸ ಉರಸಿ ಸ್ಥಿತ ವಿದ್ಯುತ್ ನಂದಸೂನುರಯಮರ್ಥ ಜನಾನಾಂ ಶರ್ಮದೋ ಯರ್ಹಿ ಕೂಜಿತ ವೇಣು. ನಂದಸೂನು, ನಂದನ ಮಗನಾಗಿರುವಂತಹ ಈ ಶ್ರೀಕೃಷ್ಣ ಪರಮಾತ್ಮ ಚಿತ್ರಂ ಅಬಲಾಹ, ಹೇ ಗೋಪಿಕೆಯರೇ ಕೇಳ್ರಿ, ಅವನು ನಿಂತುಕೊಂಡು ಅಥವಾ ಅಲ್ಲಿ ಕುಳಿತು ಒಮ್ಮೆ ವೇಣುನಾದವನ್ನು ಪ್ರಾರಂಭ ಮಾಡಿದ ಅಂದರೆ ಹೇಗಿದ್ದಾನೆ? ಹಾರಭಾಸಿ ಉರಸ ಸ್ಥಿತ ವಿದ್ಯುತ್, ಹೃದಯದಲ್ಲಿ ವಿದ್ಯುತ್, ಹೃದಯದ ತುಂಬ ಬೆಳಕನ್ನು ತುಂಬಿಕೊಂಡಿದ್ದಾನಂತೆ. ಆ ಬೆಳಕಿನಿಂದ ತುಂಬಿದ ಹೃದಯದಲ್ಲಿ ನಿಂತ ಭಗವಂತ ಹಾಡಲಿಕ್ಕೆ ಪ್ರಾರಂಭ ಮಾಡಿದ. ಯಾಕೆ? ಆರ್ತ ಜನಾನ, ಯಾರು ಬಹಳ ದುಃಖದಲ್ಲಿ ಇದ್ದಾರೆ, ಎಲ್ಲಿದ್ದಾರೆ ಗೊತ್ತಿಲ್ಲ. 14 ಲೋಕದಲ್ಲಿ ಎಲ್ಲೇ ಇರಬಹುದು. 14 ಲೋಕದಲ್ಲಿ ಎಲ್ಲಿಯೇ ಇದ್ದರೂ ಕೂಡ ಈ ಭಗವಂತ ಆರ್ತರಾದ ಜನರಿಗೆ ದುಃಖವನ್ನು ಕಳೀಬೇಕು ಅನ್ನುವ ಉದ್ದೇಶದಿಂದ ವೇಣುವಿನ ನಾದವನ್ನು ಮಾಡ್ತಾನಂತೆ. ಅರ್ಥ ಆಗೋದಿಲ್ಲ ನಮಗಿದೆಲ್ಲ ಮಾತುಗಳು. ಯಾಕೆ ಅಂದರೆ ಕೊಳಲನ್ನು ನುಡಿಸುವಾಗ ಎದುರಿಗೆ ಕೂತ್ಕೊಂಡು ಕೇಳಿದ್ರೇನೆ ಏನು ಅರ್ಥ ಹೋಗುತ್ತೆ ಅಂತ ಗೊತ್ತಿಲ್ಲ, ದುಃಖ ಹೋಗುತ್ತೆ ಗೊತ್ತಿಲ್ಲ. ಆದರೆ ಒಬ್ಬ ಗೋಪಿ ಅಂತಾಳೆ, ಆರ್ಥ ಜನಾನ, ದುಃಖದಿಂದ ಯಾರು ಭಗವಂತನ ಕಡೆಗೆ ಹೋಗಿರ್ತಾರೆ ಅಥವಾ ಭಗವಂತನನ್ನು ನೆನೆಸ್ತಾರೆ ಅಂಥವರ ದುಃಖವನ್ನು ಕಳೆಯುವುದಕ್ಕೆ ಭಗವಂತ ವೇಣುವಿನ ನಾದವನ್ನು ಮಾಡ್ತಾನಂತೆ. ಅಂದರೆ ಭಗವಂತನ ವೇಣುವಿನ ನಾದದ ಉದ್ದೇಶ ಎಲ್ಲರ ದುಃಖ ಪರಿಹಾರ, ಎಲ್ಲರ ದುಃಖ ಪರಿಹಾರ. ಅದು ಹೇಗೆ? ಬರೇ ದುಃಖ ಪರಿಹಾರ ಅದು ನಡೆಯೋದಿಲ್ಲ. ಶರ್ಮದಾಹ, ಸಂತೋಷವನ್ನು ಕೊಡುತ್ತೆ. ದುಃಖವನ್ನು ಕಳೀಬೇಕು, ಸಂತೋಷವನ್ನು ಕೊಡಬೇಕು. ಯರ್ಹಿ ಕೂಚಿತ ವೇಣು, ಭಗವಂತ ಯಾವಾಗ ವೇಣುವಿನ ನಾದವನ್ನು ಮಾಡ್ತಾನೆ ಆವಾಗ. ದೇವರ 2 ಕೆಲಸಗಳಾಯಿತು ಒಂದು ಕಾರ್ಯದಿಂದ. ಮಾಡಿದ್ದು ಒಂದು, 2 ಫಲಗಳು. ದುಃಖವನ್ನು ಪರಿಹಾರ ಮಾಡಿದ, ಸುಖವನ್ನು ಕೊಟ್ಟ. ಕೃಷ್ಣ ಭಗವದ್ಗೀತೆಯನ್ನು ಹೇಳುವಾಗ ಒಂದು ಮಾತು ಹೇಳ್ತಾನೆ ಅರ್ಜುನನಿಗೆ. ಅರ್ಜುನ, ನನ್ನ ಹತ್ರ ಜನ ಬರ್ತಾರೆ, ನಾವೆಲ್ಲ ಇವತ್ತು ಶ್ರೀಕೃಷ್ಣನ ಗುಡಿಗೆ ಹೋಗ್ತಿರ್ತೀವಿ, ತಪ್ಪಿ ವರ್ಷಕ್ಕೊಮ್ಮೆ ಹೋಗಬೇಕಲ್ಲ ಅನ್ನುವುದಕ್ಕೆ ಹೋಗ್ತಿರ್ತೀವಿ. ನಿತ್ಯ ಹೋಗೋರು ಬೇರೆ ವಿಷಯ, ತಪ್ಪಿ ಹೋಗೋರು ಬೇರೆ ವಿಷಯ. ಯಾರು ಹೋಗ್ತಾರೆ, ಯಾಕೆ ಹೋಗ್ತಾರೆ ಅನ್ನೋದಕ್ಕೆ ಕೃಷ್ಣನೇ ಪಟ್ಟಿ ಮಾಡಿ ಹೇಳಿದ್ದಾನೆ. 4 ಜನ ನನ್ನ ಕಡೆ ಬರ್ತಾರಂತೆ. 4 ಜನನ? ಹೌದು, 4 ಜನ ಬರ್ತಾರಂತೆ. ಅಲ್ರಿ, ಮತ್ತು ನಾವು ಇಷ್ಟು ಜನ ದೇವರ ಗುಡಿಗೆ ಹೋಗಿದ್ದೇವೆ, ದೇವರ ಕಡೆ ಹೋಗ್ತೀವಿ, ದೇವರಿಗೆ ನಮಸ್ಕಾರ ಅಂತೀವಿ, ಮತ್ತು 4 ಜನ ಅಂತೀರಲ್ಲ. ಹೌದು, ನಾವು 4 ಜನ ಹೋಗೋದು. ಯಾರು 4 ಜನ ಅಂತ ಕೇಳಿದ್ರೆ, ಆರ್ತಃ ಜಿಜ್ಞಾಸುಹು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಈ 4 ಜನ ಬಿಟ್ಟರೆ ಇನ್ಯಾರು ಹೋಗೋದಿಲ್ಲ ದೇವರ ಕಡೆಗೆ. ಮೊದಲಿಗೆ ಹೋಗೋದು ದೇವರ ಕಡೆಗೆ ಯಾರು ಅಂದರೆ ಆರ್ತಃ, ಯಾರಿಗೆ ಬಹಳ ದುಃಖ ಆಗಿದೆ, ಇನ್ನು ಆ ದುಃಖ ತಡಿಲಿಕ್ಕಾಗೋದಿಲ್ಲ ಅಥವಾ ದುಃಖವನ್ನು ಪರಿಹಾರ ಮಾಡಿಕೊಳ್ಳಬೇಕು, ಆತ ಮಾತ್ರ ದೇವರ ಕಡೆಗೆ ಹೋಗ್ತಾನಂತೆ. ನೋಡ್ರಿ, ನೆನಪಿಟ್ಕೊಳ್ರಿ, ಅವನಿಗೇನು ದೇವರ ಶಾಸ್ತ್ರದ ಜ್ಞಾನ, ಸರ್ವೋತ್ತಮತ್ವದ ಜ್ಞಾನ ಅಥವಾ ಮತ್ತಿನ್ಯಾವುದರ ಜ್ಞಾನ ಇಲ್ಲ. ಕೃಷ್ಣ ಹೇಳ್ತಾನೆ, ಮೊದಲನೇದವ ಬರ್ತಾನೆ ಯಾರು? ಆರ್ತಃ, ನನ್ನ ದುಃಖವನ್ನು ಪರಿಹಾರ ಮಾಡುವನು ಇವನು ಅಂತಷ್ಟೇ ಬರೋದೇ ಹೊರತಾಗಿ ಬೇರೆ ಇನ್ಯಾವುದಕ್ಕಾಗಿ ಬರೋದಿಲ್ಲ. ಇನ್ನೊಬ್ಬರು ಬರ್ತಾನಂತೆ, ಅವನಿಗೇನು ಅರ್ಥ ಇಲ್ಲ, ದುಃಖ ಇಲ್ಲ, ತನಗೇನೋ ಬೇಕಾಗಿದೆ ಅನ್ನೋದಕ್ಕಾಗಿ ಬರ್ತಾನಂತೆ. ಅರ್ಥಾರ್ಥಿ, ದುಡ್ಡು ಬೇಕು, ಸಂಪತ್ತು ಬೇಕು ಅನ್ನುವುದಕ್ಕಾಗಿ ಕೆಲವರು ದೇವರ ಕಡೆಗೆ ಹೋಗ್ತಾರಂತೆ. ಒಬ್ಬ ಹೋಗ್ತಾನೆ, ದುಃಖ ಕಳೀಲಿ, ನನಗಿದ್ದ ಎಲ್ಲ ರೋಗಗಳು ಹೋಗಲಿ, ಯಾವ ತೊಂದರೆಗಳು ಬೇಡ, ಕಷ್ಟಗಳು ಬೇಡ ಅಂತ ಒಬ್ಬ ಹೋದರೆ, ಇನ್ನೊಬ್ಬ ಹೋಗ್ತಾನಂತೆ ಅರ್ಥಾರ್ಥಿ. ದೇವರ ಹತ್ರ ಯಾಕೆ ಹೋಗಬೇಕು ಅಂದರೆ ಲಾಭ ಆಗತ್ತೆ, ದೇವರೇನೋ ಕೊಡ್ತಾನೆ ಅನ್ನೋದಕ್ಕಾಗಿ ಹೋಗ್ತಾನೆ. ಒಬ್ಬ ಕಳೀತಾನೆ ಅಂತ ಹೋಗ್ತಾನೆ, ಇನ್ನೊಬ್ಬ ಕೊಡ್ತಾನೆ ಅಂತ ಹೋಗ್ತಾನೆ. ಒಬ್ಬ ಸಂಕಲನ, ಇನ್ನೊಬ್ಬ ವ್ಯವಕಲನ. ಒಬ್ಬನು ತಗೊಳ್ಳಿಕ್ಕೆ ಹೋಗ್ತಾನೆ, ಇನ್ನೊಬ್ಬ ಕಳ್ಕೊಳ್ಳಿಕ್ಕೆ ಹೋಗ್ತಾನೆ.
ಮತ್ತೊಬ್ಬ ಹೋಗ್ತಾನಂತೆ ಜಿಜ್ಞಾಸುಹು, ದೇವರನ್ನ ತಿಳಿಯೋಣ ಅಂತ ಹೋಗ್ತಾನಂತೆ. ದೇವರನ್ನ ತಿಳಿಯೋಣ. ಯಾರೋ ಹೇಳಿದ್ರಂತೆ ಏನೋ ಇದ್ದಾನ ದೇವರು ಅಂತ ಇದ್ದಾನೆ. ಹೌದಾ, ಏನವ ದೇವರು, ನೋಡೋಣ ನಡ್ರಿ ಅಂತ ಹೇಳಿ ನೋಡೋಣ ಅಂತ ಹೋಗುವನ ಕೆಲವನಂತೆ ಜಿಜ್ಞಾಸು. ಮತ್ತೊಬ್ಬನು ಹೋಗ್ತಾನಂತೆ ಜ್ಞಾನೀಚ ಭರತರ್ಷಭ. ಅವನು ದುಃಖ ಕಳ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಪಡೀಬೇಕು ಅಂತ ಹೋಗೋದಿಲ್ಲ, ಏನು ದೇವರು ಅಂತ ತಿಳಿಲಿಕ್ಕೆ ಹೋಗೋದಿಲ್ಲ, ದೇವರನ್ನ ದೇವರು ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ತಾನೆ. ಅವನಿಗೆ ತಿಳಿಯಬೇಕಾದ ಅವಶ್ಯಕತೆ ಇಲ್ಲ, ದುಃಖ ಪರಿಹಾರ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ, ದುಡ್ಡು ಬೇಕಾಗಿಲ್ಲ, ದೇವರನ್ನ ದೇವರು ಅಂತ ತಿಳ್ಕೊಂಡು ಹೋಗ್ತಾನೆ. ಇಷ್ಟು ಹೇಳಿ ದೇವರಂತಾನೆ ಜ್ಞಾನಿ ತ್ವಾತ್ವೈವ ಮೇ ಮತಂ. ಅದರಲ್ಲಿ ಜ್ಞಾನಿ ಇದ್ದಾನಲ್ಲ, ನನ್ನನ್ನು ನನಗೋಸ್ಕರ ತಿಳಿಲಿಕ್ಕೆ ಬರ್ತಾನಲ್ಲ, ಅವನು ಬಹಳ ಬೇಕಾದ ವ್ಯಕ್ತಿ. ಅವನಷ್ಟು ಬೇಕಾದ ವ್ಯಕ್ತಿ ಇಲ್ಲ. ಎಷ್ಟು ಬೇಕಾದವನು ಅಂದರೆ ಜ್ಞಾನಿ ಅಂದರೆ ನನ್ನ ಇನ್ನೊಂದು ಆತ್ಮ ಅಂತ ಹೇಳಿಕೊಳ್ತಾನೆ ಭಗವಂತ. ಒಬ್ಬ ಜ್ಞಾನಿ ಇದ್ದಾನೆ ಅಂದರೆ ದೇವರೇ ಇದ್ದಂತೆ ಅಂತ ಹೇಳಿಕೊಳ್ತಾನೆ. ಅಷ್ಟು ಹೇಳಿ ಹಂಗಾರೆ ಇವ್ರು 4 ಮಂದಿ ಬರ್ತಾರಲ್ಲ, ಇವ್ರು 4 ಮಂದಿ ಒಳಗೆ ಯಾರು ಶ್ರೇಷ್ಠರು ಹೇಳಿ ನೋಡೋಣ ಅಂತ ಮತ್ತೆ ಕೇಳ್ತಾನೆ ಅರ್ಜುನ. ಆಗ ಒಂದು ಮಾತಂತಾನೆ ಕೃಷ್ಣ, ಉದಾರ ಸರ್ವೈವೈತೆ ಜ್ಞಾನೀತ್ವಾತ್ವೈವ ಮೇ ಮತಂ ಅಂತ. ಇವರೆಲ್ಲರೂ ಬಹಳ ಉದಾರರು, ಬಹಳ ಶ್ರೇಷ್ಠರು. ಯಾರು 4 ಜನ ನನ್ನ ಕಡೆಗೆ ಬರ್ತಾರಲ್ಲ, ಈ 4 ಜನ ಬಹಳ ಶ್ರೇಷ್ಠ ಜನರು, ಒಳ್ಳೆಯವರು ಅಂತಾನೆ. ಅರ್ಜುನನಿಗೆ ತಲೆ ಕೆಡುತ್ತೆ, ಅಲ್ಲಯ್ಯ ಕೃಷ್ಣ, ಇವ್ರು 4 ಜನರು ಶ್ರೇಷ್ಠ ಅಂತೀಯಲ್ಲ, ಇದರಲ್ಲಿ ಒಬ್ಬರನ್ನ ಶ್ರೇಷ್ಠ ಮಾಡಿದ್ರೆ ಸಾಕು, 4 ಶ್ರೇಷ್ಠ ಅಂತೀಯಲ್ಲ ಯಾಕೆ? ದುಃಖ ಕಳ್ಕೊಳ್ಳಿಕ್ಕೆ ಬಂದಿದ್ದಾನೆ, ಅವನ ಹೆಂಗೆ ಶ್ರೇಷ್ಠನಾಗ್ತಾನೆ? ತನ್ನ ದುಃಖ ಹೋಗ್ಲಿ ಅಂತ ಬಂದವ. ನಿಜವಾದ ಅರ್ಥದಲ್ಲಿ ಜ್ಞಾನಿ ಶ್ರೇಷ್ಠ ಅಲ್ವೇ? ಹೌದು. ಆದರೂ ಕೂಡ ಎಲ್ಲರೂ ಉದಾರರು, ಎಲ್ಲರೂ ಬಹಳ ಒಳ್ಳೆಯ ಮನಸ್ಸಿದ್ದವರು, ಎಲ್ಲರೂ ಶ್ರೇಷ್ಠರೇ. ಯಾಕೆ ಅಂದರೆ ಅದಕ್ಕಾದರೂ ನನ್ನ ಕಡೆಗೆ ಬರ್ತಾರಲ್ಲ, ದುಃಖ ಕಳ್ಕೊಳ್ಳಿಕ್ಕಾದರೂ ನನ್ನ ಕಡೆಗೆ, ಹಣ ಪಡಿಲಿಕ್ಕಾದರೂ ನನ್ನ ಕಡೆಗೆ, ತಿಳ್ಕೊಳ್ಳಿಕ್ಕಾದರೂ ನನ್ನ ಕಡೆಗೆ ಬರ್ತಾರಲ್ಲ, ಇವರು ಬಹಳ ಶ್ರೇಷ್ಠರು. ಯಾಕೆಂದ್ರೆ ನನ್ನ ಕಡೆಗೆ ಬರೋದು ಬಿಟ್ಟು ಇನ್ನೆಲ್ಲೋ ಹೋಗಿದ್ರೆ ಏನು ಮಾಡ್ತಿದ್ವಿ? ಅದನ್ನಾದರೂ ಬಿಟ್ಟು ನನ್ನ ಕಡೆಗೆ ಬಂದಿದ್ದಾರಲ್ಲ, ಬಹಳ ಒಳ್ಳೆಯವರು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಕೊಳಲನ್ನು ನುಡಿಸುವಾಗ 2 ಕಾರಣವನ್ನು ತಿಳಿಸಿಕೊಡ್ತಾ ಇದೆ ಭಾಗವತ. ಶರ್ಮದಃ ಯರ್ಹಿ ಪೂಜಿತ ವೇಣು. ಯಾವಾಗ ಭಗವಂತ ವೇಣುವಿನ ನಾದವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಆಗ ಆ ಸಂದರ್ಭದಲ್ಲಿ ಪರಮಾನಂದವಾಗ್ತಕ್ಕಂಥದ್ದಾಗಿದೆ ಅಂತ ಹೇಳ್ತಾರೆ. ಪ್ರಾಣಿಗಳು ಏನು ಮಾಡ್ತಾ ಇದ್ದುವು ಅನ್ನೋದನ್ನು ನಿನ್ನೆ ದಿವಸ ತಿಳಿಸಿದ್ದಾಗಿದೆ. ಅರ್ಧ ಹುಲ್ಲು ತಿಂತಾ ಇದ್ದವು, ನಿಂತಿರ್ತಿದ್ದವು, ಇವುಗಳನ್ನು ನೋಡಿದ್ದೇವೆ. ಮತ್ತೆ ಅದೇ ಮಾತನ್ನು ಮುಂದುವರಿಸ್ತಾ ಇದ್ದಾರೆ. ವೃಂದಶೋ ವೃಜರ್ಷ ಮೃಗಗಾವಃ ವೇಣುವಾದ್ಯ ಹೃತ ಚೇತಸ ಏತ್ಯ ದಂತದಷ್ಟ ಕವಲಾಧೃತ ಕರ್ಣಾಃ ನಿದ್ರಿತಾ ಲಿಖಿತ ಚಿತ್ರಮಿವಾಸಲ್. ವೃಂದಶಃ ವೃಜವೃಷ ಮೃಗಗಾವಃ. 1-2 ಜಿಂಕೆಗಳು, 1-2 ಪ್ರಾಣಿಗಳು ಬಂದು ಕೃಷ್ಣನ ವೇಣುನಾದವನ್ನು ಕೇಳ್ತಿರ್ಲಿಲ್ಲಂತೆ. ವೃಂದಶಃ ಗುಂಪು ಗುಂಪಾಗಿ ಸೇರಿಕೊಂಡು ಬಂದವು. ವೇಣುವಾದ್ಯ ಹೃತ ಚೇತಸ ಏತ್ಯ. ಆ ವೇಣುವಿನ ನಾದವನ್ನು ಕೇಳ್ತಕ್ಕಂಥವರಾಗಿ ಅಲ್ಲೇ ಬಂದು ನಿಂತಿದ್ವಂತೆ. ನಿನ್ನೆ ಹೇಳುವಾಗ ದಾರಿಯಲ್ಲಿ ಹೋಗುವಾಗ ಯಾವ ಆಕಳು ಹುಲ್ಲು ತಿಂತಿತ್ತೋ ಅದು ಅಲ್ಲೇ ಹುಲ್ಲನ್ನು ಬಾಯಲ್ಲಿ ಹಿಡ್ಕೊಂಡು ಹಾಗೇ ನಿಂತಿರ್ತಿತ್ತು ಅಂತ. ಇವತ್ತು ದಾರಿಯಲ್ಲ, ಒಂದು ಕಡೆಗೆ ಹೋಗಿ ಕೂತು ಬಿಟ್ಟಿದ್ದಾನೆ. ಎಲ್ಲಿ ಹೋಗಿ ಶ್ರೀಕೃಷ್ಣ ಕುಳಿತಿದ್ದಾನೆ ಅಲ್ಲಿಗೇ ಬರ್ತಾ ಇವೆ ಅಂತೆ. 1-2 ಅಲ್ಲ, ಗುಂಪು ಗುಂಪಾಗಿ ಬರ್ತಾ ಇವೆ ಅಂತೆ. ಎಲ್ಲ ಪ್ರಾಣಿಗಳು ಬಂದು ಹುಲ್ಲನ್ನು ಬಾಯಲ್ಲಿ ಹಿಡ್ಕೊಂಡು ನಿಂತುಕೊಂಡು ಕಣ್ಣು ಮುಚ್ಚಿಕೊಂಡು ಆ ಗಾನವನ್ನು ಕೇಳ್ತಾ ಇದ್ರೆ ವ್ಯಾಸರಂತಾರೆ ನಿದ್ರಿತಾಹ. ಪ್ರಾಯಶಃ ಮಲ್ಕೊಂಡಾವೇನೋ ಅಂತ ಅನಿಸ್ಬೇಕಂತೆ. ಎಲ್ಲವೂ ನಿಂತುಕೊಂಡಿವೆ, ಬಾಯಲ್ಲಿ ಹುಲ್ಲನ್ನು ಹಿಡ್ಕೊಂಡಿವೆ, ತಿಂತಾ ಇವೆ, ಆದರೆ ಆ ಪೂರ್ಣವಾಗಿ ತಿನ್ಲಿಕ್ಕಾಗ್ತಾ ಇಲ್ಲ. ವೇಣುವಿನ ನಾದದ ಮಾಧುರ್ಯಕ್ಕೆ ಅದೆಲ್ಲ ಮರ್ತು ಬಿಟ್ಟು ನಿದ್ರಿತ ಲಿಖಿತ ಚಿತ್ರಮಿವಾಸನ್. ಚಿತ್ರ ಬರದಂತೆ, ಫೋಟೋ ತೆಗೆದಂತೆ ಇತ್ತೇನೋ ಅನ್ನುವ ಹಾಗೆ ಅವೆಲ್ಲವೂ ಆ ಪ್ರಾಣಿ ಪಕ್ಷಿಗಳೆಲ್ಲವೂ ಹಾಗೆ ನಿಂತ್ಕೊಳ್ತಕ್ಕಂಥದ್ದಾಗಿದೆ ಅಂತೆ. ಅದನ್ನು ಮತ್ತೆ ಮತ್ತೆ ನಮಗೆ ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಈ ಸಂದರ್ಭದಲ್ಲಿ ದೇವತೆಗಳು ಬಂದ್ರಂತೆ. ಇಷ್ಟೊತ್ತು ನಾವು ಹೇಳಿದ್ದು ಕೇವಲ ಗಂಧರ್ವರು, ಗಂಧರ್ವ ಸ್ತ್ರೀಯರು ಬಂದಿದ್ರು ಅಂತ. ಸ್ವಯಂ ಬ್ರಹ್ಮದೇವ ಬಂದಂತೆ. ಯಾವುದಕ್ಕಾಗಿ? ಕೃಷ್ಣನ ವೇಣುಗಾನವನ್ನು ಕೇಳಬೇಕು ಅನ್ನೋದಕ್ಕಾಗಿ. ಬ್ರಹ್ಮದೇವರು ಬಹಳ ದೊಡ್ಡ ಯೋಗ್ಯತೆ ಇದ್ದ ದೇವತೆಗಳು, ನೆನಪಿಟ್ಕೊಳ್ಳಿ. ಅವರೇನೋ ಕೆಳಗಿನ ದೇವತೆಗಳಂತೆ ಕೆಲಸಗಳನ್ನು ಬಿಟ್ಟು ಬಂದರೆ ನಡೆಯುತ್ತೆ ಅಂತ ಇಲ್ಲ. ಬ್ರಹ್ಮದೇವರಿಗೆ ಇರುವಷ್ಟು ಜಗತ್ತಿನ ಜವಾಬ್ದಾರಿ, ಅವರಿಗಿರುವಷ್ಟು ಕೆಲಸದ ಮುಂದೆ ಇನ್ಯಾರಿಗೂ ಅಷ್ಟು ಕೆಲಸ ಇಲ್ಲ, ಜವಾಬ್ದಾರಿಗಳಿಲ್ಲ. ಅಂತಹ ಬ್ರಹ್ಮದೇವರು ತಮ್ಮ ಪಂಗಡವನ್ನು, ತಮ್ಮ ಗುಂಪನ್ನು ಸೇರಿಸಿಕೊಂಡು ಬಂದು
ಆ ಗೋವರ್ಧನ ಗಿರಿಯಲ್ಲಿ ಕೃಷ್ಣ ಎಲ್ಲಿ ನುಡಿಸ್ತಾ ಇದ್ದ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡ್ರಂತೆ. ಅವರೇನು ಬಂದಿದ್ರು? ಅವ್ರಿಗೇನು ಕೆಲಸ ಇತ್ತು? ವೇಣುನಾದವನ್ನು ಕೇಳ್ತಾ ಬಂದಿದ್ದಾರೆ. ಬರೇ ಕೇಳೋದಲ್ಲ, ಮತ್ತೊಂದು ಕೆಲಸ ಮಾಡಿದ್ರಂತೆ. ಅನುಚರೈ ಸಮವರ್ಣಿತ ವೀರ್ಯ ಆದಿಪುರುಷ ಇವಾಚಲಭೂತಿ ವನಚರೋ ಗಿರಿತಟೇಶು ಚರಂತಿ ವೇಣುನಾಕ್ವಯತಿ ಗಾಸಯದಾಹಿ. ಅನುಚರೈ ಸಮನುವರ್ಣಿತ ವೀರ್ಯ ಆದಿಪುರುಷ ಇವ. ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಸ್ವಾಮಿ, ನೀನು ಈ ಗಾನವನ್ನು ಮಾಡ್ತಾ ಇದ್ದೀಯಲ್ಲ, ನಮಗೆಲ್ಲ ನಮ್ಮ ಲೋಕದ ಜವಾಬ್ದಾರಿಗಳು, ಸತ್ಯಲೋಕದ ಜವಾಬ್ದಾರಿ, ಕೈಲಾಸದ ಜವಾಬ್ದಾರಿ, ಅಲ್ಲಿ ಕುಳಿತುಕೊಂಡು ಮಾಡುವ ಕೆಲಸಗಳು ಎಲ್ಲವನ್ನೂ ಬಿಟ್ಟು ನೀನು ಮಾಡುವ ಈ ವೇಣುಗಾನಕ್ಕೆ ಬರಬೇಕು ಅಂತ ನಮ್ಮನ್ನು ಎಳೆದು ತರ್ತಾ ಇದೆಯಪ್ಪ ಕೃಷ್ಣ. ನೋಡ್ರಿ, ಇಷ್ಟು ಬೇರೆ ಇನ್ಯಾವುದಕ್ಕೂ ಮನಸ್ಸೋಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ನಾವೇನಾದರೂ ಒಂದು ಕೆಲಸಕ್ಕೆ ಹೋಗ್ತೀವಿ ಅಂದರೆ ಅದು ಇದಕ್ಕಿಂತಲೂ ಬಹಳ ಮಹತ್ವದಿರುತ್ತೆ. ಎಲ್ಲಾದರೂ ಸ್ವಾಮಿಗಳ ಪ್ರವಚನ ಮಾಡ್ತಾ ಇದ್ದಾರೆ ಅಥವಾ ಸ್ವಾಮಿಗಳ ಪ್ರವಚನ ಟಿ ಎಲ್ಲೋ ಬರುತ್ತೆ ಅಂತಿದ್ರೆ ನಮ್ಮ ಎಲ್ಲ ಕೆಲಸ ಬಿಟ್ಟು ಅದರ ಮುಂದೆ ಕೂತ್ಕೊಂಡಿರ್ತೀವಿ. ಯಾಕೆ ಅಂದರೆ ನಮ್ಮ ಎಲ್ಲ ಕೆಲಸಗಳಿಗಿಂತಲೂ ಇದು ಹೆಚ್ಚಿನದ್ದು ಅನ್ನೋದಕ್ಕೆ. ಬ್ರಹ್ಮದೇವರಂತಾರೆ, ನಾನು 14 ಲೋಕದ ಅಧಿಪತಿ, ನಾನು 14 ಲೋಕದ ಆಧಿಪತ್ಯವನ್ನು ಬಿಟ್ಟು ಆ ಕೆಲಸವನ್ನು ಬದಿಗೊತ್ತಿ ನೀನೆಲ್ಲೋ ಕಾಡಿನಲ್ಲಿ ಕುಳಿತುಕೊಂಡು ನುಡಿಸುವ ಒಂದು ದಿವಸ ಅಂದರೆ ದಿವಸ ಇದೆ ಕೆಲಸ, ಆ ಒಂದು ಹಗಲಿನ ಸಂಗೀತವನ್ನು ಕೇಳಬೇಕು ಅನ್ನುವುದಕ್ಕಾಗಿ ನಾವೆಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತೀವಿ ಅಂದರೆ ನಿನ್ನ ವೇಣುನಾದದ ಸೆಳೆತ ಎಂಥದ್ದು, ಆ ಎಳೆತ ಎಂಥದ್ದು ಅಂತ ನೀನೇ ತಿಳಿದುಕೋ ಸ್ವಾಮಿ. ಇಂಥ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಏನಂತ ಸ್ತೋತ್ರ ಮಾಡಿದರು? ಆದಿಪುರುಷಸ್ತ್ವಂ, ನೀನೇ ಆದಿಪುರುಷ. ಇವತ್ತು ಕೃಷ್ಣನಾಗಿ ಬಂದಿರಬಹುದು, ಕೆಲವರಿಗೆ ಕೃಷ್ಣನ ಬಗ್ಗೆ ಯಾರೋ ಒಬ್ಬ ಗೊಲ್ಲ, ಯಾರೋ ಒಬ್ಬ ವ್ಯಕ್ತಿ ಕ್ಷತ್ರಿಯ ಕುಮಾರ ಇದ್ದ, ಬಹಳ ಬುದ್ಧಿವಂತನಿದ್ದ ಅನ್ನೋದಕ್ಕೆ ಜನರನ್ನು ಅಷ್ಟು ತನ್ನ ಕಡೆಗೆ ಸೆಳ್ಕೊಂಡಿದ್ದ ಅಂತ ಕೆಲವರಿಗೆ ಇವತ್ತಿಗೂ ಸಂದೇಹ. ಕೃಷ್ಣ ಎಂಬ ವ್ಯಕ್ತಿ ನಿಜವಾಗಿದ್ನೋ ಅಥವಾ ಏನು ಸುಳ್ಳೋ ಖರೇನೋ, ಏನು ಕಾಲ್ಪನಿಕರೋ, ಈಗೆಲ್ಲ ಕೆಲವು ಕಥೆಗಳಲ್ಲಿ ಬರೀತಿರ್ತಾರಲ್ಲ ಹಾಗೋ ಅಂತ ತಿಳಿದುಕೊಂಡು. ಅದಕ್ಕೆ ಸ್ಪಷ್ಟವಾಗಿ ಭಾಗವತ ಹೇಳ್ತಾ ಇದೆ, ಕೃಷ್ಣ ದೇವರೇ ಇದ್ದ ವ್ಯಕ್ತಿ, ಮನುಷ್ಯ ಬಂದವನು ಅಲ್ಲವೇ ಅಲ್ಲ. ಸ್ವಯಂ ನಾರಾಯಣ, ಯಾರು ಇಡಿಯಾದ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ ಅಂತಹ ಜಗತ್ತಿನ ಸೃಷ್ಟಿಕರ್ತೃವಾದ ನಾರಾಯಣನೇ ಶ್ರೀಕೃಷ್ಣನಾಗಿ ಬಂದು ನಿಂತಿದ್ದಾನೆ. ನಮ್ಮೆಲ್ಲರ ಭಾಗ್ಯ ನೆನಪಿಟ್ಕೊಳ್ರಿ. ಕೆಲವು ಸಮಾಜಗಳಲ್ಲಿ, ಕೆಲವು ಮತಗಳಲ್ಲಿ ದೇವರು ಬರೋದಿಲ್ಲ, ದೇವರ ದೂತರು ಬಂದು ಹೋಗ್ತಿರ್ತಾರೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ನಮ್ಮ ಸಿದ್ಧಾಂತದಲ್ಲಿ ಸ್ವಯಂ ದೇವರೇ ಬರ್ತಾರೆ. ಸ್ವಯಂ ವ್ಯಾಸನಾಗಿ ಬಂದು ತಾನೇ ಬಂದು ತನ್ನ ಕಥೆಯನ್ನು, ತನ್ನ ಮಹಿಮೆಯನ್ನು ಹೇಳಿಟ್ಟು ಹೋಗಿದ್ದಾನೆ. ಕೆಲವು ಕಡೆಗೆ ದೇವದೂತರುಗಳು ಬಂದು ಹೇಳಿಟ್ಟು ಹೋಗ್ತಿರ್ತಾರೆ. ಯಾಕೆಂದ್ರೆ ಸ್ವಯಂ ದೇವರಿಗೆ ಬರಲಿಕ್ಕಾಗೋದಿಲ್ಲ, ಅವ್ರ ದೇವರಿಗೆ ಸ್ವಲ್ಪ ಅನಾನುಕೂಲ ಇರಬಹುದೇನೋ. ಆದರೆ ನಮ್ಮ ದೇವರಿಗೆ ಯಾವ ಅನಾನುಕೂಲತೆಗಳೂ ಇಲ್ಲ, ಡೈರೆಕ್ಟಾಗಿ ತಾನೇ ಬರ್ತಾನೆ, ತನ್ನ ಚರಿತ್ರೆಯನ್ನು ತಾನೇ ಬರ್ಕೊಳ್ತಾನೆ. ಭಾಗವತ ಅಂದರೆ ವ್ಯಾಸರು ಬರೆದುಕೊಂಡ ತಮ್ಮ ಬಯೋಗ್ರಫಿ ಅಷ್ಟೆ. ಆತ್ಮಚರಿತ್ರೆಯನ್ನು ತಮ್ಮನ್ನು ತಾವೇ ಬರ್ಕೊಂಡಿದ್ದಾರೆ. ಯಾಕೆ ಅಂದರೆ ಯಾರು ಅನಂತವಾಗಿ ಇದ್ದಾನೆ, ಅನಂತನಾದ ವ್ಯಕ್ತಿಯ ಮಹಿಮೆಯನ್ನು ಅನಂತನೇ ಹೇಳಿಕೊಳ್ಳಬೇಕೇ ಹೊರತಾಗಿ ಅಂತವುಳ್ಳ ನಾವ್ಯಾರುಗಳು ಹೇಳಿದರೂ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವತೆಗಳು ಸ್ತೋತ್ರ ಮಾಡುವಾಗ ತ್ವಂ ಆದಿಪುರುಷ, ನೀನು ಅನಾದಿ ಕಾಲದಿಂದಲೂ ಇದ್ದ ವ್ಯಕ್ತಿ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳಿಕೊಂಡು ಆ ಪ್ರಾರ್ಥನೆಗೆ ಅನುಗುಣವಾಗಿ ಕೆಳಗಡೆಗೆ ಬಂದು ಅವತಾರ ಮಾಡಿ ಇವತ್ತು ಈ ಸಂದರ್ಭದಲ್ಲಿ ವೇಣುವಿನ ನಾದವನ್ನು ಮಾಡ್ತಕ್ಕಂಥವನಾಗಿದ್ದೀಯಾ. ವನಚರಃ ಗಿರಿತಟೇಶು ಚರಂತಿ ವೇಣುನ ಆಕ್ವಯತಿ ಗಾಹ ಸ ಯದಾಗಿ. ಎಲ್ಲ ಆಕಳಗಳನ್ನು ಕರೀತಾ ಇದ್ದಂತೆ ಭಗವಂತ. ಮತ್ತೇನು ಮಾಡ್ತಾ ಇದ್ದ? ಅಲ್ಲಿದ್ದ ಎಲ್ಲ ಗಿಡ ಮರಗಳು ಭಗವಂತನನ್ನು ತನ್ನಲ್ಲಿ ತುಂಬಿಕೊಂಡು ಬಂತೆ, ತನ್ನ ಹೃದಯದಲ್ಲಿ ಭಗವಂತನನ್ನು ಸೇರಿಸಿಕೊಂಡು ಬಂತೆ. ದೇವರು ನಮ್ಮಲ್ಲಿ ಇದ್ದಾನೆ ಅಂತನ್ನೋದನ್ನು ಎಲ್ಲರಿಗೂ ಎತ್ತೆತ್ತಿ ಹೇಳಿದುವಂತೆ. ಗೋಪಿ ಅಂತಾಳೆ, ಹೇಗೆ ಹೇಳಿದವು? ದೇವರು ಗಿಡ ಮರಗಳಲ್ಲಿಯೂ ಇದ್ದಾನೆ, ಅವುಗಳಲ್ಲಿಯೂ ಕುಳಿತುಕೊಂಡಿದ್ದಾನೆ ಅಂತನ್ನೋದನ್ನು ಹೇಗೆ ಹೇಳಿತು ಅಂತ ಕೇಳಿದ್ರೆ, ವನಲತಾಸ್ತರವ ಆತ್ಮನಿ ವಿಷ್ಣು ವ್ಯಂಜಯಂತ ಇವ ಪುಷ್ಪ ಫಲಾದ್ಯ ಪ್ರಣತ ಭಾರ ವಿಟಪ ಮಧುಧಾರ ಪ್ರೇಮ ಹೃಷ್ಟತರವ ಸೃಜಸ್ಮ. ದೇವರು ನಮ್ಮಲ್ಲಿದ್ದಾನೆ, ನಾವು ದೇವರ ಸನ್ನಿಧಾನಕ್ಕೆ ಪಾತ್ರರು ಅನ್ನುವುದನ್ನು ತಿಳಿಸಿಕೊಡಲಿಕ್ಕೆ ಹೊರಗಡೆಗೆ ಹೂ ಹಣ್ಣುಗಳನ್ನು ಚೆಲ್ಲಿದು ಬಂತು. ನೆನಪಿಟ್ಕೊಳ್ಳಿ,
ಗಿಡಗಳು ಸಾಮಾನ್ಯವಾಗಿ ಕಾಲ ಬಂದಾಗ ಹೂಹಣ್ಣುಗಳನ್ನು ಬಿಡುತ್ತೆ. ಆದರೆ ಇವತ್ತು ಗೋಪಿಕಾಸ್ತ್ರೀ ಅಂತ ಇದ್ದಾಳೆ, ಕೃಷ್ಣ ತನ್ನ ಹೃದಯದಲ್ಲಿ ಇದ್ದಾನೆ ಅನ್ನೋದನ್ನು ಜಗತ್ತಿಗೆ ತೋರಿಸಬೇಕು ಅನ್ನುವುದಕ್ಕೆ ಹೊರಗಡೆಗೆ ಹಣ್ಣು ಹೂಗಳನ್ನು ತೋರಿಸಿಕೊಡ್ತಾ ಇವೆ ಅಂತೆ. ಅದೇನು ಹೊರಗಡೆಗೆ ಹೂ ಹಣ್ಣುಗಳನ್ನು ತೋರಿಸಿದರೆ ದೇವರು ಒಳಗಿದ್ದಾನೆ ಅಂತ ಆಗಿಬಿಡುತ್ತಾ? ಹೌದು. ಯಾಕೆ ಅಂತ ಕೇಳಿದರೆ, ನಮಗೇನಾದರೂ ಸಂತೋಷ ಆಯಿತು ಅಂತ ಇಟ್ಕೊಳ್ರಿ, ಒಳಗಡೆ ಸಂತೋಷ ಆಗೋದೆಲ್ಲಿ? ಒಳಗಡೆಗೆ. ವ್ಯಕ್ತ ಮಾಡೋದೆಲ್ಲಿ? ಹೊರಗಡೆಗೆ. ನಿಮಗೆ ಯಾವುದೋ ಒಂದು ಪರೀಕ್ಷೆಯಲ್ಲಿ ಪಾಸಾದ್ರಿ, ಅಥವಾ ಮನೆಯಲ್ಲಿ ಶಿಶುವಿನ ಜನನವಾಯಿತು, ಕೂಸುಟ್ಟಿತು, ಅದು ಆಗಿತ್ತು ಸಂತೋಷ ಒಳಗಡೆಗೆ. ಅದನ್ನು ಅಭಿವ್ಯಕ್ತಿ ಹೇಗೆ ಮಾಡ್ತೀವಿ? ನಾವೆಲ್ಲ ಸೇರಿಕೊಂಡು ಹೊರಗಡೆಗೆ ಪೇಡೆ ಹಂಚಿ, ಮತ್ತೊಂದೇನೋ ಪಾರ್ಟಿ ಕೊಟ್ಟು, ಮತ್ತೊಂದು ಮಾಡ್ತೀವಿ. ಹಾಗೆ ಒಳಗಡೆಗೆ ಆದ ಸಂತೋಷವನ್ನು ಹೊರಗಡೆಯಿಂದ ಅಭಿವ್ಯಕ್ತಿ ಮಾಡುವಂತೆ ಎಲ್ಲ ಗಿಡಗಳು, ತರುಗಳು, ಬಳ್ಳಿಗಳೆಲ್ಲವೂ ಸೇರಿಕೊಂಡು ನಮ್ಮಲ್ಲಿ ಶ್ರೀಕೃಷ್ಣ ನಿತ್ಯದಲ್ಲಿ ಸನ್ನಿಹಿತನಾಗಿದ್ದಾನೆ, ಅದನ್ನು ನಿಮಗೆಲ್ಲ ತಿಳಿಸಬೇಕಲ್ಲ ಅನ್ನೋದಕ್ಕಾಗಿ ಒಳಗಡೆಗೆ ಇದ್ದ ಹೂ ಹಣ್ಣುಗಳನ್ನು ಹೊರಗೆ ಹಾಕ್ತಾ ಇವೆ ಅಂತ. ಎಷ್ಟು ಹೂ ಹಣ್ಣುಗಳಾಯಿತು ಅಂತ ಕೇಳಿದ್ರೆ ಟೊಂಗೆಗಳೆಲ್ಲ ಬಾಗಿಬಿಟ್ಟುವಂತೆ. ಆ ಕೃಷ್ಣನ ವೇಣುನಾದದ ಮಾಧುರ್ಯಕ್ಕೆ ಮನಸೋತು ಎಲ್ಲ ಟೊಂಗೆಗಳು ಬಾಯಿತಂತೆ. ಅದನ್ನು ಒಬ್ಬ ಗೋಪಿ ಅಂತಾಳೆ, ಯಾಕೆ ಟೊಂಗಿಗಳು ಬಾಗಿತ್ತು ಗೊತ್ತಾಯ್ತಾ ನಿಮಗೆ? ಯಾರಿಗೆ ಗೊತ್ತು ಯಾಕೆ ಬಾಗಿತ್ತು ಅಂತ ತಿಳ್ಕೊಂಡಿರು. ಅದಕ್ಕೆ ಹೇಳಿರುವಂತೆ, ಕೃಷ್ಣನಂತಹ ವ್ಯಕ್ತಿ ಬಂದಿದ್ದಾನೆ, ದೇವತೆಗಳೆಲ್ಲ ಬಂದಿದ್ದಾರೆ, ದೊಡ್ಡವರು ಬಂದಾಗ ತಲೆಬಾಗಿಸಬೇಕಲ್ಲ, ಅದಕ್ಕೆ ತಲೆಬಾಗಿಸಬೇಕು ಅಂತ ಕಲಿಸ್ತಾ ಇವೆ ಅಂತ. ಅವೆಲ್ಲ ನೆನಪಿಟ್ಕೊಂಡು ನಿನ್ನೆ ಹೇಳಿದೆ, ಒಂದು ದೊಡ್ಡವರು ಮನೆಗೆ ಯಾರಾದರೂ ಜ್ಞಾನಿಗಳು ಬಂದರೆ ಅತಿಥಿ ಸತ್ಕಾರ ಮಾಡಬೇಕು ಅನ್ನೋದು ಗೋವರ್ಧನನನ್ನು ನೋಡಿ ಕಲಿಬೇಕು ಅಂತ. ಇವತ್ತು ಇನ್ನೊಂದು ಮಾತನ್ನು ಹೇಳಿಕೊಡ್ತಾರೆ ವ್ಯಾಸರು, ಗಿಡಗಳು ಹಣ್ಣುಗಳಿಂದ ತುಂಬಿಕೊಂಡು ತಮ್ಮ ಟೊಂಗೆಗಳನ್ನು ಕೆಳಗೆ ಬಾಗಿಸಿ ತೋರಿಸ್ತಾ ಇವೆ ಅಂತೆ. ಯಾರಾದರೂ ಮನೆಗೆ ದೊಡ್ಡವರು ಬಂದರೆ ತಲೆ ಬಾಗಿಸಿ ನಮಸ್ಕಾರ ಮಾಡುವುದನ್ನು ಕಲೀರಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಸ್ವಲ್ಪ ನಮಸ್ಕಾರ ಅಲರ್ಜಿ, ನಮ್ಮ ಮೈಗೆ ಆಗಿ ಬರೋದಿಲ್ಲ ನಮಸ್ಕಾರ ನಮಗೆ. ಕೆಲವರು ನೋಡ್ತಿರ್ಬೇಕು ನೀವೆಲ್ಲ, ಏನು ನಮಸ್ಕಾರ ಅಂದರೆ ಅವರು ಸಾಕ್ಷಾತ್ತಾಗಿ ಹೊರದೇಶದಿಂದ ಇಂಪಾರ್ಟೆಂಟ್ ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡು ಹಾಗೆ ಕೈ ಹೀಗೆ ಮಾಡಿಯೋ ಹೀಗೋ ಎಲ್ಲೋ ಒಂದು ಮಾಡಿ ಅದನ್ನು ತಲೆ ಬಾಗಿಸದಂತೆ ನೋಡ್ಕೊಂಡು ಇಟ್ಕೊಂಡಿರ್ತಾರೆ. ದೇಹ ಎಷ್ಟು ಸಾಧ್ಯ ಆಗಬಾರ್ದೋ ಅಷ್ಟು ಬೆಂಡಾಗದೇ ಇದ್ದಂತೆ ನೋಡಿಕೊಂಡಿರ್ತಾರೆ. ಬಹಳ ತಪ್ಪು ಅಂತ ಹೇಳ್ತಾರೆ. ಮಹಾಭಾಗವತದ 1ನೇ ಸ್ಕಂದದಲ್ಲಿ ಹೇಳುವಾಗ ಅವರು ಮಾತು ಹೇಳ್ತಾರೆ, ಪ್ರಾಣಾಹಿ ಉತ್ಕ್ರಾಮಂತಿ ಅಂತ ಹೇಳ್ತಾರೆ. ದೊಡ್ಡವರು ಬಂದಾಗ ಈ ಉಳಿತ ವ್ಯಕ್ತಿ ಎದ್ದು ನಿಂತು ಸ್ವಾಗತವನ್ನು ಅಥವಾ ನಮಸ್ಕಾರವನ್ನು ಮಾಡದೇ ಹೋದರೆ ಅವನ ಪ್ರಾಣ ಮೇಲ್ಮುಖವಾಗಿ ಹರಿಲಿಕ್ಕೆ ಪ್ರಾರಂಭವಾಗಿಬಿಡುತ್ತದೆ. ಪ್ರಾಣ ಮೇಲ್ಮುಖವಾಗಿ ಹರಿಯೋದು ಅಂದರೆ ಒಂದೇ ಅರ್ಥ, ಆಯಸ್ಸನ್ನು ಕಳ್ಕೊಳ್ಳೋದು ಅಂದರೆ ಒಂದೇ ಅರ್ಥ, ಬೇರೆ ಇನ್ನೇನಿಲ್ಲ. ಪ್ರತಿಯೊಬ್ಬರೂ ಕೂಡ ತಮಗಿಂತ ಹಿರಿಯರಾದವರು ಬಂದಾಗ, ಜ್ಞಾನಿಗಳು ಬಂದಾಗ ಎದ್ದು ನಿಂತು ಗೌರವವನ್ನು ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಬೇಕು. ಮಾಡದೇ ಹೋದರೆ ಆಯಸ್ಸನ್ನು ಕಳೆದುಕೊಳ್ತಾರೆ. ಆ ಮಾತನ್ನು ಗಿಡಗಳು ತಿಳಿಸಿಕೊಡ್ತಾ ಇವೆ ಅಂತ, ಬೇರೆ ಏನಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ನಮಸ್ಕಾರಕ್ಕೆ ಬಹಳ ಮಹತ್ವ ಇದೆ, ಇನ್ಯಾವುದಕ್ಕೂ ಇಲ್ಲ. ನಮಸ್ಕಾರಕ್ಕೆ ಬಹಳ ಮಹತ್ವ. ಯಾಕೆ? ನಮಸ್ಕಾರ ಶಬ್ದದ ಅರ್ಥ ಏನು? ಈ ಎಲ್ಲ ಗಿಡಗಳು ತಾವು ತಲೆ ಬಾಗಿಸಿ ಏನನ್ನು ಹೇಳಿ ಹೊರಟಿವೆ? ನೀವೆಲ್ಲ ನನಗಿಂತ ದೊಡ್ಡವರು. ಗಿಡಗಳು ಏನು ಹೇಳಿದವು? ಎದುರಿಗೆ ಬಂದು ನಿಂತ ವ್ಯಕ್ತಿಗಳೆಲ್ಲ ನೀವೆಲ್ಲ ಎಂಥವರು ಅಂತ ಕೇಳಿದರೆ ನೀವು ನನಗಿಂತ ದೊಡ್ಡವರು, ಇಷ್ಟನ್ನು ಹೇಳಬೇಕಾಗಿದೆ. ನಮಸ್ಕಾರ ಶಬ್ದದ ಅರ್ಥವೂ ಅಷ್ಟೇ. ಏನರ್ಥ ನಮಸ್ಕಾರ ಶಬ್ದದ ಅರ್ಥ? ಅದು ನನಗಿಂತ ನೀವು ದೊಡ್ಡವರು. ನಾವು ಯಾರಿಗೆ ತಲೆ ಬಾಗಿಸ್ತೀವಿ, ಬಾಗಿಸಿದ ವ್ಯಕ್ತಿ ಸಣ್ಣವನು, ನಮಸ್ಕಾರ ಮಾಡಿಸಿಕೊಂಡ ವ್ಯಕ್ತಿ ದೊಡ್ಡವನು. ಎಲ್ಲ ಗಿಡ ಮರಗಳು ಹಣ್ಣು ಹೂಗಳಿಂದ ತುಂಬಿಕೊಂಡು ತಲೆಯನ್ನು ಬಾಗಿಸಿ ಏನನ್ನು ತಿಳಿಸಿಕೊಡ್ತಾ ಇದೆ? ಬಂದ ಬ್ರಹ್ಮಾದಿ ದೇವತೆಗಳು, ಎದುರಿಗೆ ಇದ್ದ ಶ್ರೀಕೃಷ್ಣ ಪರಮಾತ್ಮ, ಇವರು ನಮ್ಮೆಲ್ಲರಿಗಿಂತಲೂ ದೊಡ್ಡವರು ಅನ್ನುವುದನ್ನು ತಿಳಿಸುವುದಕ್ಕೆ ನಮಸ್ಕಾರಗಳನ್ನು ಮಾಡ್ತಾ ಇವೆಯಂತೆ. ಪ್ರಣತಭಾರ ವಿಟಪ ಮಧುಧಾರಾ ಪ್ರೇಮಹೃಷ್ಟ ತನವಹ ಸಸೃಜಸ್ಮ. ಮತ್ತೆ ಹೇಳ್ತಾರೆ, ಆ ಕೊರಳಲ್ಲಿ ನಾನಾ ತರಹದ ಮಾಲೆಗಳನ್ನು ಹಾಕ್ಕೊಂಡಿದ್ದಾನೆ. ಅದೇ ಸಂದರ್ಭದಲ್ಲಿ ಮೋಡಗಳು ಮೇಲೆ ಪರ್ವತದ ಮೇಲೆ ಬಂದುವಂತೆ. ಎಲ್ಲ ಮೋಡಗಳು ಮೇಲೆ ಪರ್ವತದ ಮೇಲೆ ಬಂದುವಂತೆ. ಪರ್ವತದ ಮೇಲೆ ಬಂದಾಗ ಗುಡುಗಲಿಕ್ಕೆ ಪ್ರಾರಂಭ ಮಾಡಿದುವಂತೆ. ಆಗ ತಾನೇ ವರ್ಷಾ ಋತು ಮುಗಿದು ಶರದ್ ಋತು ಪ್ರಾರಂಭವಾಗ್ತಾ ಇದೆ. ಮಳೆ ಮುಗಿದು ಮತ್ತೆ ಚಳಿಗಾಲ ಪ್ರಾರಂಭವಾಗ್ತಾ ಇದೆ. ಇನ್ನು ಅಲ್ಪ ಸ್ವಲ್ಪ ಆಯಾ ಮೋಡಗಳಲ್ಲಿ ನೀರು ಉಳ್ಕೊಂಡಿದೆ. ಮಳೆ ಸುರಿಸಿದ್ರಾಯಿತು ಅಂತ ತಿಳ್ಕೊಂಡು ಹೇಳಿ ಪರ್ವತಗಳ ಮೇಲೆ ಬಂದು ಮಳೆಯನ್ನು ಸುರಿಸಬೇಕು. ತಾವು ಸುರಿಸುವಾಗ ಗುಡುಗು ಹಾಕ್ತವಂತೆ. ಯಾವಾಗಲೂ ಹಾಗೆ ನಮ್ಮ ಕೆಲಸ.
ಏನಾದರೂ ಒಂದು ಕೊಡಬೇಕಾದ್ರೆ ಸ್ವಲ್ಪ ಬಡಾಯಿ ಕೊಚ್ಕೊಂಡೇ ಕೊಡ್ತಿರ್ತೀವಿ. ಇವತ್ತು ನಮ್ಮದೆಲ್ಲ ನಮ್ಮದು ಮೋಡದ ಕಥೆನೇ ಇದೆ, ಬೇರೆ ಏನೇನಿಲ್ಲ. ಮೋಡ